ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಕೂಡ ಕೆಲವು ಅಪ್ಡೇಟ್ ಬಂದಿದೆ. ಎಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ ಹಣ 15ನೇ ಕಂತಿನ ಹಣ ಯಾವಾಗ ಬರುತ್ತೆ, ಬಂದಿದೆಯಾ ಇಲ್ವಾ, ಹಾಗೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಕೆಲವು ಉಡಾಫೆ ಮಾತುಗಳನ್ನ ಆಡಿದ್ದಾರೆ. ಅದೇನದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ದಿನದವರೆಗೂ ಲಾಸ್ಟ್ ಡೇಟ್ ಇದೆ, ಏನೆಲ್ಲ ತಿದ್ದುಪಡಿ ಮಾಡಿಸ್ಬೋದು, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಹೊಸದಾಗಿ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋಗೆ ಲೈಕೇ ಮಾಡಿದ್ರಲ್ಲ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಏನೇ ಹೊಸ ಯೋಜನೆಗಳು ಬರಲಿ ಸರ್ಕಾರದಿಂದ, ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ. ಪ್ಲೀಸ್ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಸಾಕಷ್ಟು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನಿಮಗೆ 5ನೇ ತಾರೀಕಿಂದ ನಿಮಗೆ 15ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಕೂಡ ತಿಳಿಸಿದ್ದೆ. ಅದನ್ನೇ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ರು. ಬಟ್ ಇವಾಗ ಏನಾಗಿದೆ ಅಂತಂದರೆ, ನಿನ್ನೆ ಮೀಡಿಯಾದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಡೈರೆಕ್ಟಾಗಿ ಕೇಳಿದ್ದಾರೆ, ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ಬರ್ತಾ ಇಲ್ಲ, ಇಷ್ಟೊತ್ತಿಗಾಗಲೇ 16ನೇ ಕಂತಿನ ಹಣ ಕೂಡ ಬರಬೇಕಿತ್ತು, ಬಟ್ ಇನ್ನು 15ನೇ ಕಂತಿನ ಹಣನೇ ಕೊಡ್ತಾ ಇಲ್ಲ, ನೀವು ಯಾಕೆ ತಡ ಆಗ್ತಾ ಇದೆ, ನಿಮ್ಮ ಹತ್ರ ಹಣ ಇದೆಯಾ ಇಲ್ವಾ ಅಂತ ಡೈರೆಕ್ಟಾಗಿ ಮೀಡಿಯಾದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದಾಗ ಅವರು ಖಡಕ್ ಉತ್ತರನ ಕೊಡ್ತಾರೆ. ನಿಮ್ಗೆ ಇವಾಗ ಏನು ಕರೆಕ್ಟಾಗಿ ಸಂಬಳ ಬಂದುಬಿಡುತ್ತಾ, ನಿಮ್ಮದು 2-3 ತಿಂಗಳು ಡಿಲೇ ಆಗುತ್ತೆ, ಇವಾಗ 2-3 ತಿಂಗಳು ಡಿಲೇ ಆಗಿ ಆಮೇಲೆ ಒಟ್ಟಿಗೆ ಸಂಬಳ ಕೊಡ್ತಾರೆ. ಹಂಗೆ ನಮ್ಮದು ಕೂಡ ಒಂದು 2-3 ತಿಂಗಳು ಕೊಡೋದು ಲೇಟ್ ಆದರೆ ನೀವು ಕೂಡ ವೆಯ್ಟ್ ಮಾಡಬೇಕು, ನಾವು ಕೊಟ್ಟಾಗ ನೀವು ತೊಗೋಬೇಕು ಅನ್ನೋ ಉಡಾಫೆ ಮಾತನ್ನ ಆಡಿದ್ದಾರೆ. ಈ ಮಾತು ತುಂಬಾ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಹಾಗೆ ಎಲ್ಲರೂ ಇದ್ರ ಬಗ್ಗೆ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವ್ರು ಹೇಳೋದು ತಪ್ಪಲ್ಲ, ಖಂಡಿತವಾಗ್ಲೂ ಟೆಕ್ನಿಕಲ್ ಇಶ್ಯೂ ಬರುತ್ತೆ. ಈಗ 16ನೇ ಕಂತಿನ ಹಣ ಅಂತಂದರೆ ಈ ತಿಂಗಳು ಹಣ ಮುಂದಿನ ತಿಂಗಳು ಕೊಡ್ತಾರೆ, ಅದೇನೋ ಕರೆಕ್ಟು. ಬಟ್ ಇವಾಗ ಇವರಾಗೆ ಹೇಳ್ತಾರೆ ಇಂಥ ದಿನ ಹಣ ಬರುತ್ತೆ, ಅಂಥ ದಿನ ಹಣ ಬರುತ್ತೆ, ಇಷ್ಟು ದಿನದೊಳಗೆ ಬಂದ್ಬಿಡುತ್ತೆ ಅಂತ. ಬಟ್ ಬರೋದಿಲ್ಲ ಅಂದಾಗ ಆಬ್ವಿಯಸ್ಲಿ ಜನಗಳಾಗಲಿ ಅಥವಾ ಮೀಡಿಯಾದವರಾಗಲಿ ಅವ್ರನ್ನ ಕೇಳ್ತಾರೆ. ಸೊ ಹಾಗಾಗಿ ಅವ್ರು ಕ್ಲಿಯರಾಗಿ ಈ ತಿಂಗಳು ಬರಲ್ಲ ಅಂದರೆ, ಇಲ್ಲ ಈ ತಿಂಗಳು ನಮ್ಗೆ ಹಾಕೋಕ್ಕಾಗಲ್ಲ ಅಂತನಾದ್ರು ಹೇಳಿದರೆ ಯಾರೂ ಕೇಳೋದಿಲ್ಲ. ಅದು ಬಿಟ್ಟು ಅವ್ರದ್ದು ಕೂಡ ತಪ್ಪಿದೆ. ಇಲ್ಲಿ ವಿಪಕ್ಷಗಳವರು ಕೂಡ ಹಾಗೆ ಮಾಡ್ತಾರೆ. ಒಂದು ತಿಂಗಳು ಒಂಚೂರು ಬರೋದು ಲೇಟ್ ಆಯಿತು ಅಂತಂದರೆ ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ, ಸರ್ಕಾರದ ಬಳಿ ಹಣ ಇಲ್ಲ, ಎಲೆಕ್ಷನ್ ಟೈಮ್ ಇತ್ತು ಅಂತ ಹಣ ಹಾಕ್ಬಿಟ್ರು, ಆಮೇಲೆ ಬೇರೆ ಟೈಮಲ್ಲಿ ಇವ್ರು ಹಣ ಹಾಕಲ್ಲ, ಅಷ್ಟೇ ಇವರು ಈ ಗ್ಯಾರಂಟಿ ಸ್ಕೀಮ್ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಎಲ್ಲವೂ ಜನಗಳು ಮಾತಾಡ್ತಾ ಇದ್ದಾರೆ. ಹಾಗೆ ವಿಪಕ್ಷಗಳು ಮಾತಾಡ್ತಿರೋದ್ರಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಥರ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ಈಗ ಸಂಬಳನೂ ಕೂಡ ಒಂದು 2-3 ತಿಂಗಳು ಡಿಲೇ ಆಗೋದಿಲ್ವಾ ಬರೋದು, ಹಾಗೆ ನಮ್ಮದು ಕೂಡ ಡಿಲೇ ಆಗ್ತಾ ಇದೆ, ನೀವು ಕೂಡ ವೆಯ್ಟ್ ಮಾಡಬೇಕು, ನಾವು ಕೊಟ್ಟಾಗ ನೀವು ತಗೋಬೇಕು ಅನ್ನೋ ಒಂದು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಇಲ್ಲಿ ಯಾವುದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ CM ಸಿದ್ದರಾಮಯ್ಯ ಅವರಾಗಲಿ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಬಿಡುತ್ತೆ ಅಥವಾ ನಾವು ಹಣನೇ ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು ಹೇಳಿದ ಟೈಮಿಗೆ ಕೊಡಲ್ಲ, ತುಂಬಾ ಲೇಟ್ ಆಗ್ತಾ ಇದೆ. ಹಾಗಾಗಿ ಇವಾಗಲೇ 16ನೇ ಕಂತಿನ ಹಣ ಬರಬೇಕಿತ್ತು, 15ನೇ ಕಂತಿನ ಹಣನೇ ಇನ್ನೂ ಜಮೆ ಮಾಡಿಲ್ಲ, ಇನ್ನು 14ನೇ ಕಂತಿನ ಹಣ ಕೂಡ ತುಂಬ ಜನರಿಗೆ ಬರೋದು ಪೆಂಡಿಂಗ್ ಇದೆ. ಸೊ ನೋಡೋಣ ಇನ್ನು ಎಷ್ಟು ದಿನ ಡಿಲೇ ಮಾಡ್ತಾರೆ ಅಂತ. ಬರೋದಂತೂ ನಿಜ, ಆದರೆ ಬರೋದು ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಇದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಏನು ಅಕಸ್ಮಾತ್ 15ನೇ ಕಂತಿನ ಹಣ ನಿಮ್ಗೆ ಬಂದಿದೆಯಾ, ಅಕಸ್ಮಾತ್ ಬಂದಿದ್ದರೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಗ ಬೇರೆಯವ್ರು ಕೂಡ ಗೊತ್ತಾಗತ್ತೆ. ನೆಕ್ಸ್ಟಿನ ರೇಷನ್ ಕಾರ್ಡ್ ಬಗ್ಗೆ ನೆನ್ನೆಯನ್ನು ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. BPL ರೇಷನ್ ಕಾರ್ಡ್ಗೆ ತಿದ್ದುಪಡಿನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ. ಇವಾಗ ಇದರಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಇದೆ. BPL ಕಾರ್ಡ್ ಒಂದೇ ಅಲ್ಲ, APL ಕಾರ್ಡ್ ಇರೋರ್ಗೂ ಕೂಡ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ, ಬರೀ ಹೆಸರಿನಲ್ಲಿ ತಿದ್ದುಪಡಿ ಮಾಡ್ಸೋಕ್ಕೆ ಮಾತ್ರ, ಬರೀ ಹೆಸರು, ನಿಮ್ಮದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೇವಲ ಹೆಸರು. ಈಗ ನಿಮ್ದು ಏನಾದ್ರು ಇನ್ಸಿಲ್ ತಪ್ಪಿತ್ತು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು, ಮತ್ತು ಹೆಸರು ಸೇರಿಸೋದು ಆಗಿರ್ಬೋದು, ಹೊಸ ಹೆಸರು ಆ್ಯಡ್ ಮಾಡೋಕ್ಕೆ, ಮತ್ತು ಹೆಸರು ತೆಗ್ಸೋದಕ್ಕೂ ಅವಕಾಶ ಇಲ್ಲ, ಬರೀ ಸೇರಿಸೋದಕ್ಕೆ. ಇವಾಗ ನಿಮ್ಮ ಮನೆಗೆ ಮಗು ಬಂದಿರುತ್ತೆ, ಹೊಸದಾಗಿ ಮಗು ಹೆಸರು ಆ್ಯಡ್ ಮಾಡಿಸ್ಬೇಕು, ಅಥವಾ ಹೊಸದಾಗಿ ನಿಮ್ಮ ಮನೆಗೆ ಸೊಸೆ ಬಂದಿರ್ತಾರೆ, ಅವರ ಹೆಸರನ್ನ ಆ್ಯಡ್ ಮಾಡಿಸ್ಬೇಕಂದ್ರೆ ಅದಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೆಸರು ತೆಗ್ಸೋದಾಗಿರ್ಬೋದು ಅಥವಾ ಅಡ್ರೆಸ್ ಚೇಂಜು, ಡೇಟ್ ಆಫ್ ಬರ್ತ್ ಚೇಂಜು,
ಫೋನ್ ನಂಬರ್ ಚೇಂಜು ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಹೆಸರು ಮಾತ್ರ ಮಾಡಿಸ್ಬೋದು. ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಅಥವಾ ಸೈಬರ್ ಸೆಂಟ್ರಲ್ಲಿ ನೀವೆಲ್ಲೋದ್ರೂ ಕೂಡ ತಿದ್ದುಪಡಿನ ಮಾಡಿಸ್ಕೊಡ್ತಾರೆ. ಹೆಸರಲ್ಲಿ ಮಾತ್ರ ಮತ್ತೆ ಹೇಳ್ತಾ ಇದ್ದೀನಿ, ಬರೀ ಹೆಸರು ಇನ್ಸಿಲ್ ಚೇಂಜು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಹೊಸದಾಗಿ ಆ್ಯಡ್ ಮಾಡಿಸೋದು ಹೆಸರು, ಮಗು ಹೆಸರಾಗಿರ್ಬೋದು ಅಥವಾ ಯಾರು ಹೊಸಬ್ರು ಸದಸ್ಯರನ್ನ ಆ್ಯಡ್ ಮಾಡಿಸ್ಬೇಕು ಅಂತಿದ್ರೆ ಮಾಡಿಸ್ಬೋದು. ಇನ್ನು ಏನೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ಅಂದರೆ, ನೀವು ಯಾರ್ದು ಹೆಸರು ಸೇರಿಸ್ಬೇಕು ಅಂತಿದ್ದೀರಾ ಅವರ ಆಧಾರ್ ಕಾರ್ಡ್, ಹಾಗೆ ನಿಮ್ಮ ಮನೇಲಿರೋರು ಎಲ್ಲರ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಹಾಗೆ ನೀವು ನಿಮ್ಮ ಮಗುದು ಹೆಸರು ಸೇರಿಸ್ಬೇಕು ಅಂತಿದ್ದೀರಾ ಅಂತಂದರೆ ಆ ಮಗು 5 ವರ್ಷದ ಮೇಲಿತ್ತು ಅಂತಂದರೆ ಆ ಮಗುದು ಕೂಡ ಆಧಾರ್ ಕಾರ್ಡು, ಅಥವಾ ಇನ್ನು ಸಣ್ಣ ಮಗು ಅಂತಂದರೆ ಬರ್ತ್ ಸರ್ಟಿಫಿಕೇಟ್ ಕೂಡ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ ತೊಗೊಂಡೋದ್ರೆ ಖಂಡಿತವಾಗ್ಲೂ ನೀವು ಹೆಸರು ತಿದ್ದುಪಡಿನ ಮಾಡಿಸ್ಬೋದು. ಇದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅಕಸ್ಮಾತ್ ನಿಮಗೆ ಇದು ಯೂಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಯಾರೆಲ್ಲ ತಿದ್ದುಪಡಿಗೆ ವೆಯ್ಟ್ ಮಾಡ್ತಿದ್ದಾರೆ ಅವರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಕಾಯ್ತಾ ಇರ್ತೀರ ಪಾಪ ಹೆಸರು ಚೇಂಜ್ ಮಾಡಿಸ್ಬೇಕು ಅಂತನೋ ಅಥವಾ ಹೊಸೊಬ್ಬರು ಸದಸ್ಯರನ್ನ ಆ್ಯಡ್ ಮಾಡಿಸ್ಬೇಕಂತನೋ. ಯಾಕಂದರೆ ಇವಾಗ ಅನ್ನಭಾಗ್ಯ ಯೋಜನೆಯಿಂದ ಹೊಸೊಬ್ಬರು ಹೆಸರು ಆ್ಯಡ್ ಆಯಿತು ಅಂತಂದರೆ ಅವ್ರಿಗೆ ಇನ್ನೂ ಹಣ ಜಾಸ್ತಿ ಬರುತ್ತಲ್ವ. ಸೊ ಹಾಗಾಗಿ ತುಂಬ ಜನ ಕಾಯ್ತಾ ಇರ್ತಾರೆ. ಇವಾಗ ಇದನ್ನು ಲಾಸ್ಟ್ ಡೇಟ್ ಅಂತ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ, ಒಟ್ಟು ಹೆಸರು ತಿದ್ದುಪಡಿಗೆ ಲಿಂಕ್ನ ಬಿಟ್ಟಿದ್ದಾರೆ. ಸೊ ಇದ್ರ ಉಪಯೋಗನ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ. ಯಾವಾಗ ಸ್ಟಾಪ್ ಮಾಡ್ತಾರೆ, ಯಾವಾಗ ಲಿಂಕ್ನ ಕ್ಲೋಸ್ ಮಾಡ್ತಾರೆ ನಮಗೂ ಕೂಡ ಗೊತ್ತಿರಲ್ಲ. ಯಾವುದೇ ರೀತಿ ಲಾಸ್ಟ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಇದರ ಉಪಯೋಗನ ಪಡ್ಕೊಳ್ಳಿ. ನಿಮಗೆ ಅಗತ್ಯ ಇದ್ದರೆ, ಹಾಗೆ ನಿಮ್ಗೆ ಯಾರು ಗೊತ್ತಿದ್ರೆ ಅಂಥವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ಇಂಥ ವಿಷಯಗಳು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅದು ಮುಗ್ದೋದ್ಮೇಲೆ ಪಾಪ ಗೊತ್ತಾಗಿರುತ್ತೆ, ಅವರಿಗೆ ಚಾನ್ಸೇ ಕಳ್ಕೊತಾರೆ. ಸೊ ಹಾಗಾಗಿ ಇದೇ ಉದ್ದೇಶದಿಂದ ನಾನು ವಿಡಿಯೋ ಮಾಡೋದು. ತುಂಬ ಜನರಿಗೆ ವಿಷಯನೇ ರೀಚ್ ಆಗಿರಲ್ಲ. ಸೊ ನನ್ನ ಚಾನಲ್ ಮೂಲಕ ನಿಮ್ಮೆಲ್ಲರಿಗೂ ಕೂಡ ವಿಷಯ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದಾಗಿತ್ತು ರೇಷನ್ ಕಾರ್ಡ್ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್. ಇದೇ ಥರ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಅಥವಾ ಅಪ್ಡೇಟ್ಗಾಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.